ಧರ್ಮೇಂದ್ರ ಪ್ರಧಾನ್ ಅವರು ಇಸ್ತೀಫಾ ಕೊಡಬೇಕು. ಹಾಗೆ ಯಾರ್ಯಾರು ಇದ್ರ ಹಿಂದೆ ಪೇಪರ್ ಸ್ಕ್ಯಾಮ್ ಹಿಂದೆ ಇದ್ದಾರೆ ಅವ್ರು ಎಲ್ಲರಿಗೂ ಏನದಂದ್ರೆ ಕಠಿಣ ಸಜಾ ಆಗಬೇಕು. ಯಾಕಂದರೆ ಅಬೇಟ್ಮೆಂಟ್ ಟು ಸುಸೈಡ್ ಇದ್ದಂಗೆ ಇದು. ಅಬೇಟ್ಮೆಂಟ್ ಟು ಸುಸೈಡ್ ಕಾನೂನಲ್ಲಿ ಅವರಿಗೆ 10-15 ವರ್ಷ ಸಜಾ ಇದೆ. ದಯವಿಟ್ಟು ನರೇಂದ್ರ ಮೋದಿ ಅವರೇ, ನೀವು ಈ ವಿಷಯದಲ್ಲಿ ತುಂಬ ನೆಗ್ಲಿಜೇಷನ್ ಮತ್ತು ನೀವು ಪ್ರಧಾನಮಂತ್ರಿಗೆ ನೀವು ಯೋಗ್ಯ ಸ್ಥಾನ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸುಮಾರು ವಿದ್ಯಾರ್ಥಿಗಳು ನೀವು ಹೇಳ್ತೀರಾ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತೀರಾ, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಗಳ ಮೇಲೆ ನೀವು ಹಲ್ಲೆ ಮಾಡಿಸ್ತೀರಂದರೆ ನೀವು ಎಂಥ ಸರ್ಕಾರ ನಡೆಸ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ನಾನು ಒಂಥರ ನಿಮ್ಮ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಹೇಳ್ತೇನೆ. एक कहावत है, जैसा बोएगा वैसा पाएगा. अगर आज हमारा सिस्टम स्ट्रांग नहीं रहेगा तो हमारे आने वाले जो हमारे बच्चे भी होंगे, हमारी नस्ल होंगी, वो लोग भी ऐसे ही बर्बाद होते जाएंगे. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಇಡೀ ಭಾರತ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋವಂಥ ವಿಷಯ ಎಲ್ಲರಿಗೂ ಗೊತ್ತಿದೆ. ಜಂತರ್ ಮಂತರ್ನಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರೊಟೆಸ್ಟ್ಗೆ ನಾವು ಇಲ್ಲಿ ಕಲಬುರಗಿಯಲ್ಲಿ ಎಲ್ಲ ಕಲೆಕ್ಟಿವ್ ಆಗಿ ಬೇರೆ ಬೇರೆ ಸ್ಟ್ರೀಮ್ಗಳಿಂದ ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದೀವಿ, ನಾವು ಕೂಡ ನಿಮ್ಮ ಜೊತೆ ಇದ್ದೀವಂತ. ಈಗ ಇವತ್ತಿನ ದಿವಸದಿಂದ ಒಂದು ಅಜೆಂಡಾ ಏನಪ್ಪ ಅಂತಂದರೆ ಈ ನೀಟ್ ಪೇಪರ್ ಲೀಕ್. ಕೇವಲ ನೀಟ್ ಪೇಪರ್ ಲೀಕ್ ಅಷ್ಟೇ ಅಲ್ಲ, ನೀಟ್ ಪೇಪರ್ ಜೊತೆ ಬೇರೆ ಬೇರೆ ಎಲ್ಲ ಪೇಪರ್ಗಳೇನದಂದ್ರೆ ಲೀಕ್ ಆಗುವಂಥ ಒಂದು ಪರಿಸ್ಥಿತಿ ನಾವು ಇಲ್ಲಿ ಭಾರತ ದೇಶದೊಳಗೆ ನಾವು ನೋಡ್ತಾ ಇದ್ದೀವಿ. ಈ ನೀಟ್ ಪೇಪರ್ ಆಗಲಿ ಈ ಬೇರೆ ಬೇರೆ ಪೇಪರ್ ಲೀಕ್ ಆಗೋದ್ರಲಿಂತ ಯಾರಿಗೆ ಹೊಡಿತಾ ಬೀಳ್ತದ ಅಂತಂದ್ರೆ ಯಾರೊಬ್ಬನು ಗರೀಬ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿದವ ಇರ್ತಾನೆ ಅಂಥ ಒಬ್ಬ ವಿದ್ಯಾರ್ಥಿಗೆ ಏನದಂದ್ರೆ ತುಂಬಾ ತೊಂದರೆ ಇರ್ತದೆ. ಯಾಕಪ್ಪ ಅಂತಂದರೆ ಒಬ್ಬ ಸಾವ್ಕಾರ ಮನುಷ್ಯ ಅವನು ತನ್ನ ಶೋಕಿಗಾಗಿ ಏನದ ಅಂತಂದ್ರೆ ಓದ್ತಾನೆ, ಶೋಕಿಗಾಗಿ ಮೆಡಿಕಲ್ ಮಾಡ್ತಾರ ಅಂಬೋದು ನಾ ಖುದ್ ಲೈವ್ ನೋಡ್ದಾವಿದ್ದೀನಿ. ಅದೇನದಂದ್ರೆ ಒಬ್ಬ ಬಡ ವಿದ್ಯಾರ್ಥಿ ಕಾಂಪಿಟೇಟಿವ್ ಎಕ್ಸಾಮ್ ಎದಕ್ಕೆ ಪ್ರಿಪೇರ್ ಮಾಡ್ತಾನಪ್ಪ ಅಂದರೆ ಅವನ ಜೊತೆ ಅವ್ನ ಹೋಲ್ ಫ್ಯಾಮ್ಲಿನೂ ಡೆವಲಪ್ಮೆಂಟ್ ಆಗಬೇಕಂತ. ಈ ರೀತಿ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಪೇಪರ್ ಲೀಕ್ ಆದರೆ ಆ ವಿದ್ಯಾರ್ಥಿ ಮನಸ್ಸಿನ ಮೇಲೆ ಹಾಗೂ ಆ ಒಂದು ಫ್ಯಾಮ್ಲಿ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀಳ್ಬೋದು. ನಾವು ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ನಲ್ಲಿ ಹೋದಾಗ ಮಿನಿಮಮ್ 2-3 ಲಕ್ಷ ರೂಪಾಯಿ ಬೇಕು ನೀಟ್ ಕೋಚಿಂಗ್ ತೊಗೋಬೇಕಪ್ಪ ಅಂದರೆ. ಒಬ್ಬ ಬಡ ವಿದ್ಯಾರ್ಥಿ ಅವರ ಮನೆಯಲ್ಲಿ ಅವ್ರ ಫ್ಯಾಮ್ಲಿಯಲ್ಲಿ ಅಷ್ಟು ರೊಕ್ಕ ಇರೋಂಗಿಲ್ಲ, ಎಲ್ಲಿಂದೋ ಸಾಲ ಮಾಡಿ ಸಂಘ ಹಿಂಗೆ ಅದರೊಳಗಿಂದ ಲೋನ್ ತೊಗೊಂಡು ಅವ್ರು ಏನದ ಅಂತಂದ್ರೆ ಓದಿಸ್ತಾರೆ ಮಗನಿಗೆ. ಅವ ಹುಡುಗಿ ಎಲ್ಲ ಏನದಂದ್ರೆ ಬರ್ದು ಇನ್ನೇನು ನನಗೆ ಮೆಡಿಕಲ್ ಸೀಟ್ ಸಿಗ್ತದೆ ಅಂತ ಅನ್ನಡಿಗೆ ನೆಕ್ಸ್ಟ್ ಡೇ ಪೇಪರ್ ಲೀಕ್. ಆ ಹುಡುಗನ ಮನಸ್ಥಿತಿ ಯಾವ ರೀತಿ ಆಗ್ತದೆ, ಆ ಹುಡುಗಂದು ಮನಸ್ಥಿತಿ ಯಾವ ರೀತಿ ಆಗ್ತದೆ ಅನ್ನುವಂಥ ಒಂದು ಬೇಕಾಗುತ್ತೆ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಈ ನಮ್ಮ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲಿ ಎಷ್ಟೋ ಒಂದು ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಿಂದ ಬಂದು ಓದ್ತಾರೆ. ಅವರಿಗೂ ಕೂಡ ಡಾಕ್ಟರ್ಸ್ಗಳಿಗೆ ನೋಡಿದಾಗ ಒಂದು ಆಸೆ ಆಗುತ್ತೆ, ನಾನು ಏನದ ಅಂದ್ರೆ ಒಂದು ಸ್ವಲ್ಪ ಡಾಕ್ಟರ್ ಆಗಬೇಕು ಅಂತ. ಆದರೆ ಅವರಿಗೆ ಒಳ್ಳೆ ಕೋಚಿಂಗ್ ಇರೋದಿಲ್ಲ, ಒಳ್ಳೆ ಗೈಡೆನ್ಸ್ ಇರೋದಿಲ್ಲ. ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ ನಾಳೆ ಒಂದಿನ ಒಂದು ಡಿಗ್ರಿ ಅದು ಮಾಡಿಕೊಂಡು ಅವನು ಅನ್ಎಂಪ್ಲಾಯ್ಡ್ ಆದಮೇಲೆ ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟಲ್ಲಿ ಡೆಲಿವರಿ ಜಾಬ್ ಮಾಡುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇಲ್ಲ ಅವನು ಯಾರಾದರೂ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ತಾನೆ, ಇಲ್ಲಿಕಂದ್ರೆ ಯಾವುದೋ ಒಂದು ಬ್ಯಾಡ್ ಚಟಕ್ಕೆ ಏನದ ಅಂತಂದ್ರೆ ಬಲಿ ಆಗ್ತಾನೆ ಇದು. ಆಮೇಲೆ ಈ ನಮ್ಮ ಜಂತರ್ ಮಂತರಲ್ಲಿ ಏನು ಪೊಲೀಸ್ ಅಟ್ರಾಸಿಟಿ ಆಗಿದೆ, ನಾನು ಕೇವಲ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಫೌಂಡಿಂಗ್ ಫಾದರ್ಸ್ ಏನಿದ್ದಾರೆ ಕಾನ್ಸ್ಟಿಟ್ಯೂಷನ್ದು, ಅವ್ರು ಈ ನಮ್ಮ ಭಾರತ ದೇಶಕ್ಕೆ ಪೊಲೀಸ್ ಸ್ಟೇಟ್ ಮಾಡಲಿಲ್ಲ. ನಮ್ಮ ಭಾರತ ದೇಶ ವೆಲ್ಫೇರ್ ಸ್ಟೇಟ್ ಇದೆ. ಅಂದರೆ ಇಲ್ಲಿ ಜನಗಳ ಪರವಾಗಿ ಒಳ್ಳೆ ಪಾಲಿಸೀಸ್ ಮಾಡಿ ಆ ಜನಗಳಿಗೆ ಅಪ್ಲಿಫ್ಟ್ಮೆಂಟ್ ಮಾಡುವಂತಹ ಒಂದು ಕಾನೂನುಗಳು ಭಾರತ ಸಂವಿಧಾನ ಏನದಂದ್ರೆ ಹೇಳ್ತದೆ. ಅದರಲ್ಲಿ ಯಾರಿಗೆ ಫಾಯ್ದಾ ಆಗ್ತಾಯಿದೆ? ಕೇವಲ ಯಾರಿಗೆ ರೊಕ್ಕ ಇದ್ದವ್ರಿಗೆ ಅಷ್ಟೇ ಫಾಯ್ದಾ ಅಲ್ಲತ್ತದ. ಇಲ್ಲಿ ಗರೀಬ್ ಮಂದಿಗೆ ಏನೂ ಫಾಯ್ದಾ ಆಗಲ್ಲುಂಟದ. ಈ ನೀಟ್ ಪೇಪರ್ ಲೀಕು, CBSE ರಿಸಲ್ಟ್ ಗೋಟಾಲ, PSI ಸ್ಕ್ಯಾಮು, ಹೀಗೆ ಮುಂತಾದ ಹಲವಾರು ಪ್ರಾಬ್ಲಮ್ಸ್ಗಳು ಗರೀಬ್ ಮಂದಿ ಏನದ ಅಂತಂದ್ರೆ ಗರೀಬ್ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಏನದ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡೋಣ. ಎಲ್ಲಿವರೆಗೂ ಆಮೇಲೆ ಇಷ್ಟು ವರ್ಷ ನಾವು ಒಂದು ಅರ್ಥ ಏನು ಮಾಡ್ಕೊತೀವಿ ಅಂತಂದ್ರೆ ಎಲ್ಲಿವರೆಗೂ ಕ್ವಶನ್ ಮಾಡೋಂಗಿಲ್ಲ, ಎಲ್ಲಿವರೆಗೂ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡೋಂಗಿಲ್ಲ, ಅಲ್ಲಿವರೆಗೂ ನ್ಯಾಯ ಸಿಗೋಂಗಿಲ್ಲ. ಅವ್ರಿಗೆ ನ್ಯಾಯ ಸಿಗಬೇಕು. ಹಾಗೆ ಎಜುಕೇಷನ್ ಸಿಸ್ಟಮಲ್ಲಿ ಒಳ್ಳೆ ರೀತಿ ರಿಫಾರ್ಮ್ಸ್ ಬರಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ಇಸ್ತೀಫಾ ಕೊಡಬೇಕು. ಹಾಗೆ ಯಾರ್ಯಾರು ಇದ್ರ ಹಿಂದೆ ಪೇಪರ್ ಸ್ಕ್ಯಾಮ್ ಹಿಂದೆ ಇದ್ದಾರೆ ಅವ್ರು ಎಲ್ಲರಿಗೂ ಏನದಂದ್ರೆ ಕಠಿಣ ಸಜಾ ಆಗಬೇಕು. ಯಾಕಂದರೆ ಅಬೇಟ್ಮೆಂಟ್ ಟು ಸುಸೈಡ್ ಇದ್ದಂಗೆ ಇದು. ಅಬೇಟ್ಮೆಂಟ್ ಟು ಸುಸೈಡ್ ಕಾನೂನಲ್ಲಿ ಅವರಿಗೆ 10-15 ವರ್ಷ ಸಜಾ ಇದೆ. ಇದರಲ್ಲಿ ಪೇಪರ್ ಲೀಕ್ ಆಗಿ ಅದು ನೊಂದ್ಕೊಂಡ್ ಕಿಸಿಂದ ಏನದ ಅಂತಂದ್ರೆ ಪರಗಳು ಸುಸೈಡ್ ಮಾಡ್ಕೊಂಡಾರಪ್ಪ ಅಂದ್ರೆ ಅವ್ರ ಮೇಲೆ ಅಬೇಟ್ಮೆಂಟ್ ಆಫ್ ಸುಸೈಡ್ ಹಾಕಬೇಕು, ಅವರಿಗೆ ಫಾಸಿ ಸಜಾ ಆಗಬೇಕು ಅನ್ನುವಂಥ ಒಂದು ವಿಚಾರ. ನಮಸ್ಕಾರ. ಜೈ ಭೀಮ್. ವಿಷಯ ಏನಂದರೆ ಇವತ್ತಿನ ದಿವಸದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಹೋರಾಟ ತಮ್ಮೆಲ್ಲರ ಗಮನಕ್ಕಿದೆ. ವಿಷಯ ಏನಂದರೆ ಇವತ್ತು ಏನೋ ನೀಟ್ ಪರೀಕ್ಷೆ ಹಗರಣ ಕುರಿತು ಇಡೀ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನೋ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಏನು ಇವತ್ತು ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ
ಓದ್ತಿರ್ತಕ್ಕಂಥ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಏನು ಅವರ ಅಪ್ಪ ಅಮ್ಮನ ಕನಸುಗಳು ನನಸು ಮಾಡ್ಬೇಕಂತೇಳಿ ಕಷ್ಟಪಟ್ಟು ಓದಿ ಇವತ್ತೊಂದು ಎಕ್ಸಾಮ್ ಬರೆದು ಏನು ಫಲಿತಾಂಶ ಬರ್ತದೆ ಅನ್ನೋ ಒಂದು ನಿರ್ಣಯದಾಗ ಅವ್ರು ಇದ್ದಿದ್ರು. ಅವಾಗ ಒಂದು ಪೇಪರ್ ಲೀಕ್ ಆಗ್ಯದ ಅಂತೇಳಿ ಗೊತ್ತಾದಾಗ ಅವರ ಭವಿಷ್ಯ ಏನಾಗಬಾರ್ದು. ಹಾಗಾಗಿ ಇವತ್ತು ಏನು ಸ್ನೇಹ ಜಾಗೃತಿ ಮಾರ್ಚ್ ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಏನು ಇವತ್ತು ನಾವು ಶಾಂತ ರೀತಿ ವತಿಯಿಂದ ಹೋರಾಟ ಮಾಡ್ತಾಯಿದ್ದೀವಿ. ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನು ಇವತ್ತು ನೀಟ್ ಎಕ್ಸಾಮಲ್ಲಿ ನಡೆದಿರ್ತಕ್ಕಂಥ ಹಗರಣ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರ ವಿರುದ್ಧ ನೀವು ಕಠಿಣ ಕ್ರಮ ತಗೊಳ್ಳದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಏನು ಇವತ್ತು ನಾವು ಶಾಂತ ರೀತಿಯಿಂದ ಕುಂತು ಹೋರಾಟ ಮಾಡ್ತಾಯಿದ್ದೀವಿ, ಮುಂಬರುವ ದಿನಗಳಲ್ಲಿ ನಿಮಗೆ ದಿಲ್ಲಿ ಚಲೋ ಪಾದಯಾತ್ರೆ ಮುಖಾಂತರ ಅಥವಾ ಬಂದು ನಿಮಗೆ ಒಂದು ಉಗ್ರವಾದ ಹೋರಾಟದ ಮುಖಾಂತರ ಬಿಸಿ ಮುಟ್ಟಿಸ್ತೇವೆ ಅಂತ ಹೇಳ್ತೇನೆ. ಮೊದಲನೇದಾಗಿ ಏನು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನಿಯವರು ಇವತ್ತು ರಾಜೀನಾಮೆ ಕೊಡಬೇಕಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನರೇಂದ್ರ ಮೋದಿ ಅವರೇ ನೀವು ಈ ವಿಷಯದಲ್ಲಿ ತುಂಬ ನೆಗ್ಲಿಜೇಷನ್ ಮತ್ತು ನೀವು ಪ್ರಧಾನಮಂತ್ರಿಗೆ ನೀವು ಯೋಗ್ಯ ಸ್ಥಾನ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸುಮಾರು ವಿದ್ಯಾರ್ಥಿಗಳು ನೀವು ಹೇಳ್ತೀರಾ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತೀರಾ, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಗಳ ಮೇಲೆ ನೀವು ಹಲ್ಲೆ ಮಾಡಿಸ್ತೀರ ಅಂದರೆ ನೀವು ಎಂಥ ಸರ್ಕಾರ ನಡೆಸ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ನಾನು ಒಂಥರ ನಿಮ್ಮ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಹೇಳ್ತೇನೆ. ಹಾಗಾಗಿ ಇವೇನು ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಹಗರಣ ಆದಷ್ಟು ಬೇಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಹಾಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನಿಯವರೇ ನೀವು ರಾಜೀನಾಮೆ ಕೊಡಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಶೈನ್ ಕಾಲೇಜ್ನಲ್ಲಿ ನೀಟ್ ಓದ್ಲತ್ತಿದ್ದ. ಈ ವರ್ಷ ನೀಟ್ ಕಟ್ಟಿದ ಫಸ್ಟ್ ಅಟೆಂಪ್ಟ್ನಲ್ಲಿ 500+ ಹೊಂಟಿವು. ಅಂದ್ರೆ ಸೆಕೆಂಡ್ ಅಟೆಂಪ್ಟ್ ಕಟ್ಟೋದ ನಂತರ ನನ್ನ ಮಾರ್ಕ್ಸ್ ಭಾಳ ಕಮ್ಮಿ ಆಗ್ಯಾವ. ಇದು ಈ ಸಲ ನೀಟ್ ಲೀಕ್ ಆಗೋ ಸಲಕ ಭಾಳ ಅಂದರೆ ಸ್ಟೂಡೆಂಟ ಸುಸೈಡ್ ಮಾಡ್ಕೊಂಡ. ಅದ್ರ ಸಲಕ ಜಂತ್ರ ಮಂತ್ರನಲ್ಲಿ ಪ್ರೊಟೆಸ್ಟ್ ನಡ್ಲತ್ತದ. ಅದ್ರ ಬಲ್ಲೂ ಪೊಲೀಸ್ ಲಾಠಿ ಚಾರ್ಜ್ ಮಾಡ್ಯಾವ. ಈಗ ಯಾರೋ ಅಕೌಂಟಬಿಲಿಟಿ ತೊಲಕ್ಕೂ ರೆಡಿ ಆಗಿಲ್ಲ. ಧರ್ಮೇಂದ್ರ ಪ್ರಧಾನು ರಿಸಿಗ್ನೇಷನ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅವ ಬಂದಾಗ ಹಿಡಿದು ಎಷ್ಟಂದರೆ ಪೇಪರ್ ಲೀಕ್ ಆಗಿ ಅಂದ್ರೂ ನಾವು ಏನೋ ಅಕೌಂಟಬಿಲಿಟಿ ತೊಲಕ್ಕೆ ರೆಡಿ ಇಲ್ಲ. ಈಗ ಅವರು ಹೊಸ ಮಂದಿ ಕಲ್ತು ಪ್ರೊಟೆಸ್ಟ್ ಮಾಡತ್ತಾರ. ನೀವು ಈ ಕಡೆ ಬರ್ರಿ, ಗುಲ್ಬರ್ಗನೇ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ, ನಮಗೆ ಸಪೋರ್ಟ್ ಮಾಡಿರಿ. ಈಗ DC ಅವ್ರು ಲೆಟ್ರ್ ಬರೆದ್ರು, ಪ್ರೆಸೆಂಟಿಗೆ ಕಳಿಸ್ರಂದ್ರು. ಅವರು ಧರ್ಮೇಂದ್ರ ಪ್ರಧಾನಿಗೆ ರೆಸಿಗ್ನೇಷನ್ ಕೊಡ್ಬೇಕಾಗ್ತ ಅಲ್ಟಿಮೇಟ್ಲಿ. ಈಗ ಅವ್ರು ರೆಸಿಗ್ನೇಷನ್ ಕೊಟ್ಟರು ಅಂದ್ರೆ ಅಕೌಂಟಬಿಲಿಟಿ ಸಿಗ್ತದೆ. ಮುಂದೆ ಏನಾರ ಹಿಂಗೆ ವಾಪಸ್ ಲೀಕ್ ಆಯ್ತು ಅಂದ್ರೆ ನಾವು ಡೈರೆಕ್ಟ್ ಗೌರ್ಮೆಂಟಿಗೆ ಕ್ವಶನ್ ಎತ್ಬೋದು. ಈಗ ನಾವು ಗಪ್ಪಾದ ಅಂದ್ರೆ ಮುಂದಿನ ಸಲ ಏನಾರ ಹಿಂಗೆ ಲೀಕ್ ಆಯ್ತು ಅಂದ್ರೆ ಗೌರ್ಮೆಂಟಿಗೆ ನಾವು ಕೇಳೋಕ್ಕಾಗಲ್ಲ. ಅವ್ರು ಕೇಳೋರು ಅಂದ್ರೆ ಈ ಸಲಿನೇ ಯಾಕೆ ಸುಮ್ಮ ಕುಂತೀರಾ ಅವ್ರು ಅಂತಾರೆ. ಅವ್ರ ಬಲ್ ಬಾನ ಸಿಗ್ತಾವೆ ನಮಗೆ ಹಿಂಗೆ ಸುಮ್ಮ ಮಾಡಿಸ್ಲಕ್ಕ. दिल्ली में जो जंतर मंतर में नीट लीग एग्ज़ाम के लिए कई लाखों स्टूडेंट मिलकर वहाँ पर एक साइलेंटली पीसफुल प्रोटेस्ट चल रहा था, उसके बावजूद वहाँ पर कुछ कर्मचारियों ने उनके ऊपर लाठी चार्ज करके उन्हें जगा दिया. यानी कि स्टूडेंट अभी उतने अलर्ट नहीं थे, वो सिर्फ अपने एजुकेशन के लिए, जो एजुकेशन का सिस्टम ख़राब हुआ था उसके लिए, जस्टिस के लिए वो लोग जाके वहाँ पर प्रोटेस्ट कर रहे थे. पीसफुली प्रोटेस्ट जब वो कर रहे थे उनको छेड़ा गया. किसने छेड़ा? पुलिस ने. जब पुलिस छेड़ते हैं तो यूथ चुप नहीं बैठते. अब वो जब से सो रहे थे वो जाग गए. अब यूथ जागे तो खामोश नहीं बैठेंगे. क्यों भाई? यहाँ के हमारे देश में अब एजुकेशन सिस्टम पर सवाल उठा है. एजुकेशन सिस्टम जहाँ पर बर्बाद होता है वो देश बर्बाद होता है, क्योंकि एजुकेशन स्ट्रॉन्ग रहना बहुत ज़रूरी है. अगर हम दूसरे देश से कंपेयर करें तो दूसरे देश में वहाँ पर मोटिवेशन और स्किल डेवलपमेंट, एक्स्ट्राऑर्डिनरी एजुकेशन दे के वो लोगों को आगे कर रहे हैं. लेकिन हमारे देश में हमारे ही स्टूडेंट को एजुकेशन में वीक करके हमारे देश को ख़राब करने की साजिश की जा रही है. तो मैं मोदी जी से बोलना चाह रही हूँ, जो तानाशाही आप कर रहे हैं बैठकर, क्योंकि आप एक अनएजुकेट है, आप नहीं समझ सकते. जो नीट एग्ज़ाम के स्टूडेंट रहते हैं वो दिन रात मेहनत करके अपने पेरेंट्स को कन्विंस करके वो एग्ज़ाम के लिए तैयार करते हैं. उसके बावजूद जब उनके साथ नाइंसाफ़ी होती है तो सोचिए उनके ऊपर क्या गुजरती है. और जो जंतर मंतर में जो भी पुलिस वाले लाठी चार्ज किए हैं इनोसेंट स्टूडेंट्स के ऊपर, उनके ऊपर भी सख्त से सख्त एक्शन लेना बहुत ज़रूरी है. और जब तक ये प्रोटेस्ट चलेगा, जब तक स्टूडेंट को इंसाफ मिलेगा, जब इंसाफ नहीं मिलेगा तो गुलबर्गा से भी हम लोग प्लान किए हैं, हम भी जंतर मंतर को जाएंगे और इंसाफ के लिए आवाज़ उठाएंगे. ये एक कहावत है, जैसा बोएगा वैसा पाएगा. अगर आज हमारा सिस्टम स्ट्रॉन्ग नहीं रहेगा तो हमारे आने वाले जो हमारे बच्चे भी होंगे, हमारी नस्ल होंगी, वो लोग भी
ऐसे ही बर्बाद होते जाएंगे। ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.